ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ನಾಲಿಗೆಗೆ ರುಚಿ ರುಚಿ ನಾಸಿಕಕ್ಕೆ ಘಮ ಘಮ ಸವಿ ಸಮಾಗಮ ಬಲೆ ಬೊಂಬಾಟ್ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯಿಲ್ಲ ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಸಿಕ್ಕರೆ ಬದುಕೆ ಬಲು ಬೊಂಬಾಟ್ ಊಟದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ ಸಮ ಸಮ ತೂಕ ಪರಿಮಳ ಪಾಕ ಅಂತಹ ಭೋಜನಕ್ಕೆ ಸಾಧ್ಯಿಲ್ಲ ನಳಿನಿ ಪಾಕ ನಳನ ಪಾಕ ಸವಿ ರುಚಿಯಲ್ಲಿ ತಮಕ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ ಬೊಂಬಾಟ್ ಭೋಜನ GRP ಇನ್ಸ್ಟೆಂಟ್ ಮಿಕ್ಸೆಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRP ಇನ್ಸ್ಟೆಂಟ್ ಮಿಕ್ಸೆಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನಿಮ್ಮ ಮನೆಯಲ್ಲಿ ಕೈ ರುಚಿ ಇದೆ, ಅದಕ್ಕೆ ನಾನು ಕಾರ್ಯಕ್ರಮವನ್ನು ರಸ್ತೆಯಲ್ಲಿ ಶುರು ಮಾಡ್ತಾಯಿದ್ದೀನಿ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ಅಭಿಮಾನಿ ಅವರ ಮನೆಗೆ ಹೋಗಿ ಅವ್ರಿಗೆ ಒಂದು ಸ್ಪೆಷಲ್ ಐಟಮ್ ಅವ್ರ ಮನೇಲೇ ಮಾಡಿಕೊಡೋದು, ಇದು ನನ್ನ ಅಭ್ಯಾಸ. ಅದಕ್ಕೆ ನಿಮ್ಮ ಮನೆಯಲ್ಲಿ ಕೈ ರುಚಿ ಅಂತ ಒಂದು ವಿಭಾಗ ನನಗೆ ಭಾಳ ಇಷ್ಟವಾದ ವಿಭಾಗ. ಓಕೆ, ಇವತ್ತು ನಾನು ಬಸವೇಶ್ ನಗರಕ್ಕೆ ಬಂದಿದ್ದೀನಿ. ಬಸವೇಶ್ ನಗರದಿಂದ ನನಗೆ ಅಭಿಮಾನಿ ಅವರು ಪತ್ರ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಪತ್ರ. ಅದು ಆ್ಯಕ್ಚುಲಿ ಭಾಳ ಕಲರ್ಫುಲ್ ಆಗಿದೆ ಪತ್ರ, ತುಂಬ ಮುತುವರ್ಜಿ ವಹಿಸಿ ಭಾಳ ನೋಡಿ ಡಿಸೈನಾಗಿ ಕಲರ್ ಆಗಿ ಬರೆದಿದ್ದಾರೆ. ಓಕೆ, ಇವರೇನು ಬರೀತಾರೆ ಅಂದರೆ, ಹೇಮಾ ಎಸ್ ರಾಜು, ಬಸವೇಶ್ವರ ನಗರ, 3ನೇ ವಿಭಾಗ, ಬೆಂಗಳೂರು. ಬೊಂಬಾಟ್ ಭೋಜನ ಸುವರ್ಣವಾಹಿನಿಯವರಿಗೆ ನನಗೆ ಸುವರ್ಣವಾಹಿನಿ ಅಂದರೆ ತುಂಬ ಇಷ್ಟ ಹಾಗೂ ನಾನು ಸುವರ್ಣವಾಹಿನಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿದಿನ ತಪ್ಪದೇ ವೀಕ್ಷಿಸುತ್ತೇನೆ ಮತ್ತು ನನಗೆ ಪ್ರಮುಖವಾಗಿ ನಿಮ್ಮ ವಾಹಿನಿಯಲ್ಲಿ ಶ್ರೀ ಸಿಹಿ ಕಹಿ ಚಂದ್ರು ನಡೆಸಿಕೊಡುವ ಬೊಂಬಾಟ್ ಭೋಜನ ಕಾರ್ಯಕ್ರಮ ಅಂದರೆ ತುಂಬ ಇಷ್ಟ. ಅದನ್ನು ತಪ್ಪದೇ ನೋಡುತ್ತೇನೆ. ನಾನು ಸಿಹಿ ಕಹಿ ಚಂದ್ರು ಅವರು ಬೊಂಬಾಟ್ ಭೋಜನದಲ್ಲಿ ಮಾಡುವ ಎಲ್ಲ ಅಡುಗೆಗಳು ಪ್ರಯೋಗ ಮಾಡಿ ನೋಡಿದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ಸುಮಾರು ಅಡುಗೆಗಳನ್ನು ನಾನು ಮಾಡಿ ಮನೆಯವ್ರಿಗೆ ಕೊಟ್ಟಾಗೆಲ್ಲ ಅವರು ಬಹಳ ಖುಷಿಪಟ್ಟಿದ್ದಾರೆ. ಸಿಹಿ ಕಹಿ ಚಂದ್ರು ಅವರು ದಯವಿಟ್ಟು ನಮ್ಮ ಮನೆಗೆ ಬಂದು ತಮ್ಮ ಕೈ ರುಚಿಯನ್ನು ತೋರಿಸಬೇಕು. ನಿಮ್ಮ ಮನೆಯಲ್ಲಿ ಕೈ ರುಚಿ ವಿಭಾಗವನ್ನು ನಡೆಸಬೇಕು ಅನ್ನುವುದು ನನ್ನ ಆಸೆ. ದಯವಿಟ್ಟು ಇದಕ್ಕೆ ಅನುವು ಮಾಡಿಕೊಡಿ. ನಮಗೆ ನಿರಾಸೆ ಮಾಡಬೇಡಿ. ಇಂತಿ ನಿಮ್ಮ ಅಭಿಮಾನಿ ಹೇಮಾ ಎಸ್ ರಾಜು ಅಂತ ಬರೆದಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಏನೋ ಒಂದು ಸ್ಪೆಷಲ್ ಐಟಮ್ ಮಾಡೋಣ. ಆದರೆ ನೋಡಿ, ಅದಕ್ಕಿಂತ ಮುಂಚೆ ನಂಗೆ ಹೊಟ್ಟೆ ಹಸ್ತಿದೆ. ಈ ಪರಮಾತ್ಮ ತೃಪ್ತಿ ಆದಮೇಲೆ ಇನ್ನೊಬ್ಬನ ಪರಮಾತ್ಮನ ನಾನು ತೃಪ್ತಿಪಡಿಸ್ಬೋದು. ಸೊ ಫಸ್ಟು ಈ ಪರಮಾತ್ಮ ಇಂಪಾರ್ಟೆಂಟು. ಹೋಗಿ ಏನಾದ್ರು ತಿನ್ನಬೇಕು. ಬನ್ನಿ, ನಮ್ಮೂರ ಊಟ ಶುರು ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಬನಶಂಕರಿಗೆ ಬಂದಿದ್ದೀನಿ. ಬನಶಂಕರಿ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀನಿ. ಯಾತಕ್ಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಇಲ್ಲಿ ಒಂದು ಬನಶಂಕರಿ ಕಾಂಪ್ಲೆಕ್ಸ್ ಗೇಟ್ ಹತ್ರ ಒಂದು ಗಾಡಿಯಲ್ಲಿ ತಟ್ಟೆ ಇಡ್ಲಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ದಿನ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಅಷ್ಟೇ ತೆಗೆದಿರೋದು ಇದು. ಅಷ್ಟರಲ್ಲೇ ಅವ್ರು ವ್ಯಾಪಾರ ಮುಗಿಸ್ಕೊಂಡ್ಬಿಡ್ತಾರೆ. 2 ಅವರ್ಸ್ ಓನ್ಲಿ. ಒಳ್ಳೆ ತಟ್ಟೆ ಇಡ್ಲಿ ಸಿಗುತ್ತೆ. ಕೆಂಪು ಚಟ್ನಿ, ಖಾರವಾಗಿರೋ ಕೆಂಪು ಚಟ್ನಿ, ಖಾಲಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಬಾತ್, ಈ 3 ಐಟಮ್ ಫೇಮಸ್ ಇಲ್ಲಿ. ಸೊ ಬೆಳಗ್ಗೆ ಹೊತ್ತು ಬನಶಂಕರಿ ಕಾಂಪ್ಲೆಕ್ಸ್ ಥರ ಬಂದಾಗ ಒಳ್ಳೆ ಇಡ್ಲಿ ತಿನ್ನಬೇಕು ಅಂದರೆ ಇಲ್ಲಿ ಬರಬೇಕು. ಒಳ್ಳೆ ತಟ್ಟೆ ಇಡ್ಲಿ ಸಿಗುತ್ತೆ. ಸೊ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಇದನ್ನು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾವು ಕಿಚನ್ ಕಿಲಾಡಿಗಳು ಕಾರ್ಯಕ್ರಮ ಮಾಡುವಾಗ ರೋಡ್ ಸೈಡ್ ಶೆಫ್ಸ್ ಅಂತ ಹೇಳಿ ಒಂದು ಎಪಿಸೋಡ್ ಮಾಡಿದ್ವಿ. ಅಂದರೆ ರಸ್ತೆ ಬದಿಯಲ್ಲಿ ಅಡುಗೆ ಮಾಡುವವ್ರನ್ನ ಕರ್ಕೊಂಬಂದು ಒಂದು ಎಪಿಸೋಡ್ ಮಾಡಿದ್ವಿ. ಅದರಲ್ಲಿ ಒಬ್ಬರು ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ರು. ಅವರು ಆ ಎಪಿಸೋಡಲ್ಲಿ ಗೆದ್ದರು. ಅವರು ಈ ಅಂಗಡಿನ ಇಟ್ಟಿದ್ದಾರೆ. ಅವರಿಂದ ಗೊತ್ತಾಯಿತು, ಸರಿ ಇಲ್ಲೇ ಕಿಚನ್ ಕಿಲಾಡಿಗಳು ಚೆನ್ನಾಗಿ ಮಾಡಿದ್ರಲ್ಲ, ಅಲ್ಲಿ ಹೆಂಗಿರ್ಬೋದು ನೋಡೋಣ ಅಂತ ನಾನು ಇಲ್ಲಿ ಬಂದು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ತಟ್ಟೆ ಇಡ್ಲಿ ಮಾತ್ರ. ಸೊ ಚೆನ್ನಾಗಿದೆ ಅಂದಮೇಲೆ ನಾನು ತಿಂದ ಮೇಲೆ ನಿಮಗೆಲ್ಲ ತೋರಿಸ್ಲೇಬೇಕಲ್ಲ. ಯಾಕೆಂದರೆ ನೀವು ಕೂಡ ಒಳ್ಳೊಳ್ಳೆ ತಿಂಡಿ ಎಲ್ಲಿ ಸಿಗುತ್ತೆ, ಚಂದ್ರು ತೋರಿಸ್ತಾರೆ, ಹೋಗಿ ನೋಡಿ ತಿನ್ನಬೇಕು ಅಂತ ನಿಮಗೂ ಆಸೆ ಇರುತ್ತಲ್ವ. ಅದಕ್ಕೆ ಇವತ್ತು ಈ ಸಣ್ಣ ಗಾಡಿ, ಆ್ಯಕ್ಚುಲಿ ಒಂದು ಸಣ್ಣ ಗಾಡಿ, ಅದು BDA ಕಾಂಪ್ಲೆಕ್ಸ್ ಗೇಟ್ ಹತ್ರನೇ ಇರುತ್ತೆ. ಅಲ್ಲಿ ಒಳ್ಳೆ ತಟ್ಟೆ ಇಡ್ಲಿ ಸಿಗುತ್ತೆ. ಬನ್ನಿ ತಿನ್ನೋಣ. ನೋಡಿ, ಇದು ನಾನು ಹೇಳಿದಂಥ ಸಣ್ಣ ಗಾಡಿ, ಹರೀಶ್ ಅವರ ಗಾಡಿ. ಅವರು ಗಾಡಿನಲ್ಲಿ ದೋಸೆ ಮಾಡ್ತಾರೆ. ಬಿಸಿಯಾಗಿ ದೋಸೆ ಹಾಕ್ತಾರೆ. ಫಸ್ಟ್ ದೋಸೆ ಕೊಡೋದು ಬಿಟ್ಟೆ ತಿನ್ನೋಣ. ಓನ್ಲಿ ಖಾಲಿ ದೋಸೆ ಸಿಗೋದು. ತುಂಬ ಚೆನ್ನಾಗಿದೆ. ಖಾಲಿ ದೋಸೆ ಐತೆ, ವಡೆ ಕಾಂಬಿನೇಷನ್ನು.
ಆ್ಯಕ್ಚುಲಿ ಬೆಂಗಳೂರಲ್ಲಿ ನಡುವೆ ಖಾಲಿ ದೋಸೆ ಚೆನ್ನಾಗಿರೋದು ಎಲ್ಲೂ ಸಿಗೋದೇ ಇಲ್ಲ. ಮೊದಲೆಲ್ಲ ಎಲ್ಲ ಹೋಟೆಲ್ ಖಾಲಿ ದೋಸೆ ಮಾಡೋದು, ಇವಾಗ ಖಾಲಿ ದೋಸೆ ಮಾಡಿದ್ರೆ ಸೆಟ್ ದೋಸೆ ಮಾಡ್ಬಿಡ್ತಾರೆ. ಬಟ್ ಖಾಲಿ ಮಜಾನೇ ಬೇರೆ. ಅದ್ಭುತ, ಸೂಪರ್. ಇದು ಹರೀಶ್ ಗಾಡಿಯವರ ರೈಸ್ ಬಾತ್. ಸಖತ್ತಾಗಿದೆ. ಮಸಾಲೆ ಹದವಾಗಿದೆ. ಚಟ್ನಿ ಜೊತೆಗೆ ಹೆಂಗಿರುತ್ತೆ ನೋಡೋಣ. ಒಳ್ಳೆ ಕಾಂಬಿನೇಷನು. ಸೊ ದಿನ ಬೆಳಗ್ಗೆ ಇಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೂ ಇಡ್ಲಿ, ಖಾಲಿ ದೋಸೆ, ರೈಸ್ ಬಾತ್ ಮಾಡ್ತಾರೆ. ನೀವು ಬನಶಂಕರಿ ಕಾಂಪ್ಲೆಕ್ಸ್ ಕಡೆ ಬಂದು 8 ಗಂಟೆಗೆ ಬಂದರೆ ಇಲ್ಲಿ ಬಂದು ತಿಂಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಗೇಟ್ ಹತ್ರನೇ ಇದೆ. ಯಾರೇನು ಕೇಳಿದ್ರೆ ಹೇಳ್ತಾರೆ ಹರೀಶ್ ಅವ್ರು ಇಡ್ಲಿ ಗಾಡಿ ಯಾವುದಂದ್ರೆ ತೋರಿಸ್ತಾರೆ. ಸೂಪರ್. ಸೂಪರ್. ಬೊಂಬಾಟ್ ಭೋಜನ.